ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಂಚೆ ಮತಗಳ ಎಣಿಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆರಂಭಿಕ ಮುನ್ನಡೆ ಇದು, ಆರಂಭಿಕ ಮುನ್ನಡೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆರಂಭಿಕ ಮುನ್ನಡೆ. ಅಂಚೆ ಮತಗಳ ಎಣಿಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಲೀಡರ್ ಇದ್ದಾರೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಅವರಿಗೆ ಆರಂಭಿಕ ಮುನ್ನಡೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಮುನ್ನಡೆ ಅನ್ನುವ ಸುದ್ದಿ ಇದೆಯಲ್ಲ, ಅದು ಈ ಎರಡೂ ಚುನಾವಣೆಗಳನ್ನ, ಈ ಹಿಂದಿನ ಎರಡು ಚುನಾವಣೆಗಳನ್ನ ಸೋಲಿನ ಆ ಕಹಿ ನೆನಪುಗಳನ್ನ ಮರೆಸುವಂತ ಒಂದು ಸುದ್ದಿ ನಾವು ಇವತ್ತು ಕೊಡ್ತಾ ಇದ್ದೀವಿ. ಬೆಳಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಬೆಳಗ್ಗೆ ಈ ವಿಚಾರ ಏನಿದೆ, ಈ ಮುನ್ನಡೆ ನಿಖಿಲ್ ಕುಮಾರಸ್ವಾಮಿ ಅವರು ಅನ್ನುವ ವಿಚಾರ ಏನಿದೆ, ಇದು ಒಂದು ರೀತಿಯಾಗಿ ಆರಂಭಿಕ ಅವರಿಗೆ ಒಂದು ರೀತಿಯಾಗಿ ಖುಷಿ. ಬೆಳಗ್ಗೆ ಸೊ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆರಂಭಿಕ ಮುನ್ನಡೆ. ಈಗ ಜೊತೆಗೆ ಅವರ ತಾತನವರ ಆಶೀರ್ವಾದ ಇದೆ. ಮೊದಲೇ ಅವರು ದೇವರನ್ನ ಕೂಡ ನಂಬುವಂಥದ್ದು ಜಾಸ್ತಿ ಇದೆ. ದೇವರ ಕೃಪಾ ಕಟಾಕ್ಷ ಇರ್ಬೋದು. ಒಂದು ಕಡೆ ರೇವತಿ ಅವರು ಕೂಡ ಈಗಾಗಲೇ ಚುನಾವಣಾ ಅಖಾಡದಲ್ಲಿ ಪ್ರಚಾರವನ್ನ ಕೂಡ ನಡೆಸಿದ್ರು, ರೇವತಿ ಅವರು ಕೂಡ. ಸೊ ಇವೆಲ್ಲವೂ ಕೂಡ ಪ್ಲಸ್ ಆಗಬಹುದು ನೋಡಿ. ಹೆಂಡತಿ ಒಂದ್ ಕಡೆ, ಹೆಣ್ಣಿನ ಶಕ್ತಿ ಕೂಡ ಒಂದ್ ರೀತಿಯಾಗಿ ಫಲ ಕೊಡುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಒಂದ್ ಕಡೆ ಅವರು ಕುಮಾರಸ್ವಾಮಿ ಅವರು, ದೇವೇಗೌಡರು, ಸೊ ಎಲ್ಲರೂ ಕೂಡ ಅಖಾಡಕ್ಕೆ ಇಳಿದಿದ್ರು ಪ್ರಚಾರಕ್ಕೆ. ಈ ಬಾರಿ ಗೆದ್ದೇ ಗೆಲ್ಲಿಸಬೇಕು ಅನ್ನುವಂತಹ ಶಪಥವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ರಾಜಕೀಯ ವರ್ಚಸ್ಸು ಅನ್ನೋದಕ್ಕಿಂತ ವೈಯಕ್ತಿಕ ವರ್ಚಸ್ಸಾಗಿಯೂ ಕೂಡ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ಕುಟುಂಬ ಪರಿಗಣಿಸಿರುವಂಥದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ನೋಡೋಣ ಏನಾಗಬಹುದು ಅಂತ ಹೇಳಿ ಆರಂಭಿಕವಾಗಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು ಕೂಡ ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೂಡ ಅದು ಗೆಲುವಿನ ನಿರೀಕ್ಷೆಯನ್ನ ಕೂಡ ಈಗಾಗಲೇ ಮೂಡಿಸ್ತಾ ಇರುವಂತದ್ದು.